ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶಿವು ಬ್ಲಾಗರ್. ನಾವಿವತ್ತು ಬಂದಿರುವಂಥ ಪ್ಲೇಸ್ ಯಾವುದು ಅಂದರೆ ಹಾಸನ ಟು ಹಳೇಬೀಡು ಹೋಗುವಂಥ ರಸ್ತೆಯ ಮಧ್ಯದಲ್ಲಿ ಬರುವಂತಹ ನೀರಳ್ಳ ಎಂಬ ಪುಣ್ಯಕ್ಷೇತ್ರಕ್ಕೆ. ಯಾವ ಥರ ವ್ಯೂ ಇದೆ ಅಂತ ನೋಡಿ. ನೋಡೋಣ. ನೋಡಿ ಫ್ರೆಂಡ್ಸ್, ನೀರು ಹೇಗೆ ಬರ್ತಾ ಇದೆ ಅಂತ. ಸೌಂದರ್ಯದ ವಿಸ್ಮಯವೇ ವಿಸ್ಮಯ. ಇಲ್ಲಿ ಹೋಗೋಣ ಫ್ರೆಂಡ್ಸ್, ನೋಡೋಣ ಬನ್ನಿ. ಒಳಕಲ್ಲಿದೆ ನೋಡಿ ಒಂದು, ನೋಡಿ ಇದ್ರ ಹೆಸರು ಬಂದ್ಬಿಟ್ಟು ತಣ್ಣೀರಳ್ಳ ಅಂತ. ಯಾಕೆ ಹೇಳ್ಕೊಂಡು ಫುಲ್ ತಣ್ಣಗಿದೆ ನೀರು. ಕೋಳಿ ಗಿಳಿ ಎಲ್ಲ ಬಲಿ ಕೊಟ್ಟಿರ್ಬೇಕು. ಎಲ್ಲ ನೋಡೋಣ ಬನ್ನಿ. ಹೌದು ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಕೇಳ್ಕೊಳ್ಳೋದು ಏನಂದರೆ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ನೋಡಿ ಎಷ್ಟು ಗಲೀಜಾಗಿ ಕಾಣಿಸ್ತಾ ಇದೆ. ಗಣಪತಿ ವಿಗ್ರಹ ಇದೆ ಒಳಗಡೆ. ಸ್ವಾಮಿ ಗೋವಿಂದನ್ ತಗ ಬಂದ್ರಲ್ಲ, ಅದು ಗ್ರೇಟ್ ಮಗನೇ. ನನ್ನ ಅಪ್ಪ ಕರ್ಸಿದ್ರಲ್ಲ ಹಿಂದೆ, ಇದು ಭಯಂಕರಾದ ಕಾಡು ಕಣ್ಮಗ್ನೆ, ಸಖತ್ ಕಾಡು. ಇಲ್ಲಿ ಕುಮ್ರಿಹಳ್ಳಿ ಅಂತ ಒಂದು ಊರ್ ಇತ್ತಂತೆ. ಅವ್ರು ತರಗ್ ಗುಡ್ಸ್ಬಿಟ್ಟು ಅಲ್ಲಲ್ಲೇ ಗುಡ್ಲಕ್ಕಂಡ್ರಂತ ಮಗ. ಆಮೇಲೆ ಸಾಯಂಕಾಲ ಆತು ಅಂದ್ರೆ ಗುಡ್ಲ ಮೇಲೆಲ್ಲ ಇಷ್ಟಿಷ್ಟಪ್ಪ ಕಲ್ಲು ಬೀಳವಂತೆ. ಏನ್ ಹಿಂಗ್ ಕಲ್ಲು ಬೀಳ್ತಾವಂತ ಅವರೆಲ್ಲ ಎದ್ ನೋಡಿದ್ರೆ ಆ ಕಲ್ಲು ಮೇಲೆಲ್ಲ ಮೂರ್ ನಾಮಗಳು ಇದ್ವು ಅಂತೆ. ಆಗ ವಯಸ್ಸಾದವ್ರಿಗೆ ಈ ಸ್ವಾಮಿ ಹೋಗಿ ಹೇಳಿದ್ರಂತೆ ಕನಸ್ನಾಗಿ, ಕಾಡೆಲ್ಲ ಕೊಚ್ಕೊಂಡೋಗಿ ನೋಡಿ ಇಲ್ಲಿ ಜ್ಯೋತಿ ಉಳಿತಾ ಇರುತ್ತೆ ಅಂತ. ಅವರೇ ಮಾಡಿದ್ರು. ಅಲ್ಲಿಂದ ಕಾಡು ಬಿಡಿಸ್ಕೊಂಡ್ ಬಂದಾಗ ಇಲ್ಲಿ ಜ್ಯೋತಿ ಉರಿತಾ ಇತ್ತಂತೆ. ಆಗ ರಂಗನಾಥ ಸ್ವಾಮಿ ನೆಲೆಸೈತೆ ಅನ್ನೋದು ಎಲ್ಲರಿಗೂ ಪ್ರತೀತಿ. ಆದ್ರೆ ಇನ್ನು ಜನಕ್ಕೆ ಹತ್ರದವರೆಗೂ ಗೊತ್ತಿಲ್ಲ. ಈಗ ನಾವು ಜಾತ್ರೆ ಮಾಡೋದ್ರಿಂದ ಸ್ವಲ್ಪ ಜನಪ್ರಿಯವಾಗಿದೆ ಈಗ. ಫ್ರೆಂಡ್ಸ್, ಈ ಜಾಗ ಯಾರು ಹಾಸನ ಟು ಹಳೇಬೀಡು ಹೋಗೋ ರಸ್ತೆ ಮಧ್ಯದಲ್ಲಿ ಈ ಲೊಕೇಶನ್ ಬರುತ್ತೆ ಫ್ರೆಂಡ್ಸ್. ಈ ಲೊಕೇಶನ್ ಹೆಸರು ನೀರಳ್ಳ ಅಂತ ಅಂದ್ಬಿಟ್ಟು. ನೀವು ಯಾವಾಗಲಾದರೂ ಹೋಗುವಾಗ ಒಂದು ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಧನ್ಯವಾದಗಳು.